ಆ ಒಂದು ಕ್ಷಣ. ಲೇಖಕರು ರಾಮಮೂರ್ತಿ ಸೋಮನಹಳ್ಳಿ, ಮಂಗಳೂರು. ಅಧ್ಯಾಯ 28. ಸರಸ್ವತಿಯರ ಮನಸ್ಸು ಸ್ವಲ್ಪ ಹಗುರವಾಗಿತ್ತು. ಕಾರಣ, ಸತೀಶನ ಮೇಲೆ ಇನ್ನು ಮುಂದೆ ಕೈ ಮಾಡುವುದಿಲ್ಲ ಎಂದು ಗಂಡ ಮಾತು ಕೊಟ್ಟಿದ್ದರು. ಒಂದು ವೇಳೆ ಗಂಡನಿಂದ ಭಾಷೆ ಪಡೆಯದಿದ್ದರೆ ಖಂಡಿತ ಅನಾಹುತವಾಗುತ್ತಿತ್ತು. ಸಿಟ್ಟು ನೆತ್ತಿಗೇರಿ ಸತೀಶನಿಗೆ ಹೊಡೆಯುತ್ತಿದ್ದರು. ಮೊದಲಿನಂತೆ ಹೊಡೆಸಿಕೊಂಡು ಸತೀಶ್ ಸುಮ್ಮನೆ ಇರುತ್ತಿರಲಿಲ್ಲ. ತಿರುಗಿಸಿ ಹೊಡೆಯುವುದಾಗಿ ಎಚ್ಚರಿಸಿದ್ದ. ಹೆತ್ತ ಅಪ್ಪನಿಗೆ ಹೊಡೆಯುವುದೇ, ಅದು ತನ್ನ ಮುಂದೆ. ಆ ದೃಶ್ಯ ನೆನೆದು ಬೆದರಿದ್ದರು. ಭಯ ಆವರಿಸಿತು. ಸತೀಶ ಹೇಳಿದಂತೆ ಮಾಡಲು ಹಿಂಚಿಯುತ್ತಿರಲಿಲ್ಲ. ಅಷ್ಟರ ಮಟ್ಟಿಗೆ ದ್ವೇಷ ಕಾರುತ್ತಿದ್ದ. ಅಪಾಯದ ಸೂಚನೆ ಅರಿತ ಸರಸ್ವತಿಯವರು ಗಂಡನಿಂದ ಭಾಷೆ ಪಡೆದಿದ್ದರು. ಸಂಜೆ ಆಗುತ್ತಿತ್ತು. ಮಕ್ಕಳು ಕಾಲೇಜಿಂದ ಬರುವ ಹೊತ್ತು. ಮಕ್ಕಳು ಬಂದ ಸ್ವಲ್ಪ ಹೊತ್ತಿಗೆ ಗಂಡನು ಕಚೇರಿಯಿಂದ ಬರುತ್ತಿದ್ದರು. ಬಂದ ತಕ್ಷಣ ವೆಂಕಿ ಹಸಿವು ಎಂದೇ ಬರುತ್ತಾನೆ ಎಂದುಕೊಂಡು ಎಳೆ ಸೌತೆಕಾಯಿ ಹಚ್ಚಿ ಕೋಸಂಬರಿ ಮಾಡಲು ಸಿದ್ಧತೆ ನಡೆಸಿದ್ದರು. ಎಣಿಸಿದಂತೆ ವೆಂಕಿ ಬಂದು ಪುಸ್ತಕಗಳನ್ನು ಟೇಬಲ್ ಮೇಲಿಟ್ಟ. ಅಮ್ಮ, ಹಸಿವು ಜೋರಾಗ್ತಿದೆ, ತಿನ್ನಲು ಏನಾದರೂ ಕೊಡು, ಜೊತೆಗೆ ಬಿಸಿ ಬಿಸಿ ಕಾಫಿ ಎನ್ನುತ್ತಾ ಬಚ್ಚಲ ಮನೆಗೆ ಓಡಿದ. ಸತೀಶ ಬಂದಿರಲಿಲ್ಲ. ಒಂದು 10 ನಿಮಿಷ ತಾಳು, ಸತೀಶ್ ಸಹ ಬರ್ತಾನೆ, ಒಟ್ಟಿಗೆ ತಿನ್ನಬಹುದು ಎಂದರು. ಅಯ್ಯೋ, ಅವನನ್ನು ಕಾಯ್ತಾ ಇದ್ದರೆ ನಾನು ತಿಂದ ಹಾಗೇನೆ. ನನಗೆ ಹಸಿವಾಗ್ತಿದೆ, ಕೊಳಮ್ಮ, ಕಾಫಿ ಕುಡಿದು ಓದ್ಕೊಳ್ತೀನಿ ಎಂದು ಬಚ್ಚಲ ಮನೆಯಿಂದಲೇ ಜೋರಾಗಿ ಕೇಳಿಸುವಂತೆ ಹೇಳಿದ. ವೆಂಕಿ ಮಾತು ಸರಿ ಎನಿಸಿತು. ಸತೀಶ ಕಾಲೇಜಿಗೆ ಹೊರಡಲು ಮಾತ್ರ ಸಮಯವನ್ನು ನೋಡುತ್ತಿದ್ದ. ಮನೆಗೆ ಬರಲು ನಿರ್ದಿಷ್ಟ ಸಮಯವಿರಲಿಲ್ಲ. ಆಯಿತು ಎಂದು ಹೇಳಿ ಕೋಸಂಬರಿ ತಂದಿಟ್ಟು, ತಿಂತಾ ಇರು, ಕಾಫಿ ಕೊಡ್ತೀನಿ ಅಂತ ಬಿಸಿ ಬಿಸಿ ಕಾಫಿ ತಂದಿಟ್ಟ. ಶ್ಯಾಮರಾಯರ ಪಾಲಿಗೆ ಅದು ಕರಾಳ ದಿನ. ಅವರೊಬ್ಬರೇ ಅಲ್ಲ, ಇಡೀ ಕುಟುಂಬಕ್ಕೆ ಮರೆಯಲಾಗದ ದುರ್ದಿನ. ಅಧ್ಯಾಯ 29. ಶ್ಯಾಮರಾಯರ ಪಾಲಿಗೆ ಅದು ಕರಾಳ ದಿನ. ಅವರೊಬ್ಬರಿಗೆ ಅಲ್ಲ, ಇಡೀ ಕುಟುಂಬಕ್ಕೆ ಮರೆಯಲಾಗದ ದುರ್ದಿನ. ಅಂದು ಶನಿವಾರ. ರಾಯರಿಗೆ ಅರ್ಧ ದಿನ ಶಾಲೆ. ಶಾಲೆಗೆ ಬೀಗ ಹಾಕಿ ಮನೆಗೆ ಬಂದಿದ್ದರು. ಮಡದಿ ಮಕ್ಕಳ ಜೊತೆ ಮಾತಾಡಿಕೊಂಡು ಕಾಫಿ ಹೀರುತ್ತಾ ಸಂತೋಷದಲ್ಲಿ ಇದ್ದಾಗ ಸುಮಿ ಅಪ್ಪನ ಬಳಿ ಬಂದು ನಿಂತಳು. ಅವಳ ಹಾವಭಾವ ಗಮನಿಸಿದ ರಾಯರು ಮಗಳಿಗೆ ಏನು ಹೇಳಲು ಇದೆ ಎಂದು ಅನಿಸಿತು. ಕೂಡಲೇ ಅವಳನ್ನು ಕೇಳಿದರು. ಏನು ಪುಟ್ಟ, ಹತ್ತಿರ ಬಂದು ಹಾಗೆ ನಿಂತ್ಕೊಂಡೆ, ಏನಾದರೂ ಕೇಳೋದಕ್ಕಿದೆಯಾ? ಹೌದು ಎಂಬಂತೆ ತಲೆ ಅಲ್ಲಾಡಿಸಿದಳು. ಮತ್ತೇನು ಹಾಗೆ ನಿಂತ್ಕೊಂಡೆ, ಏನದು, ಬಾಯ್ಬಿಟ್ಟು ಹೇಳು. ಏನಿಲ್ಲಪ್ಪ, ನಿಮಗೆ ಮನಸ್ಸಿದ್ದರೆ ಹೊಸ ಫಿಲಮ್ ಬಂದಿದೆ, ಹೋಗೋಣ ಎಂದಳು ಸುಮಿ. ಮಹಾಲಕ್ಷ್ಮಿಯವರಿಗೆ ಸಿನಿಮಾ ನೋಡುವ ಹುಚ್ಚು ಮೊದಲಿನಿಂದಲೂ ಇತ್ತು. ಮಕ್ಕಳು ಕಾಲೇಜಿಗೆ ಹೋಗಿದ್ದಾಗ ಅಕ್ಕಪಕ್ಕದ ಸ್ನೇಹಿತರ ಜೊತೆ ಮ್ಯಾಟ್ನಿ ನೋಡುತ್ತಿದ್ದರು. ರಾಯರು ಸಹ ತಿಂಗಳಿಗೆ ಒಂದು ಸಿನಿಮಾ ನೋಡುತ್ತಿದ್ದರು. ಅವರಿಗೆ ಕುಟುಂಬದ ಜೊತೆ ಚಲನಚಿತ್ರ ನೋಡುವುದರಲ್ಲಿಯೇ ಹೆಚ್ಚು ಖುಷಿ. ಒಬ್ಬರೇ ಹೋಗುತ್ತಿರಲಿಲ್ಲ. ತುಂಬ ದಿನದ ನಂತರ ಮಗಳು ಸಿನಿಮಾ ನೋಡುವ ಬಯಕೆ ವ್ಯಕ್ತಪಡಿಸಿದಳು. ಓಹೋ, ಇದೇ ಸಮಾಚಾರ? ಒಟ್ಟಿಗೆ ಸಿನಿಮಾ ನೋಡಿ ತುಂಬ ದಿನ ಆಯಿತು, ಸರಿ ಹೋಗೋಣ ಎಂದರು. ಅಪ್ಪನ ಮಾತು ಕೇಳಿ ಸಂತೋಷದಿಂದ, ಹೇ ಅಪ್ಪ ಸಿನಿಮಾಕ್ಕೆ ಕರ್ಕೊಂಡು ಹೋಗ್ತಾರೆ, ಬೇಗ ಬೇಗ ಸಿದ್ಧರಾಗಿ ಎಂದು ಅಕ್ಕ ಸುಜ್ಜಿ ಮತ್ತು ಅಮ್ಮನನ್ನು ಆತುರಪಡಿಸಿದಳು. ಸಮಯಕ್ಕೆ ಸರಿಯಾಗಿ ಎಲ್ಲರೂ ಸಿದ್ಧರಾಗಿ ನಿಂತರು. ಒಟ್ಟು 4 ಜನ. ರಾಯರ ಬಳಿ ಹಳೆ ಸ್ಕೂಟರ್ ಒಂದಿತ್ತು. ಸರಿ, ನೀವು 3 ಜನ ಆಟೋದಲ್ಲಿ ಹೋಗಿರಿ, ನಾನು ಸ್ಕೂಟರ್ನಲ್ಲಿ ಬರ್ತೀನಿ ಎಂದರು ರಾಯರು. ಯಾಕಪ್ಪ, ಅನುಸರಿಸ್ಕೊಂಡು 4 ಜನ ಆಟೋದಲ್ಲೇ ಹೋಗೋಣ, ಸೂಜಿಯ ಅಭಿಪ್ರಾಯ ವ್ಯಕ್ತಪಡಿಸಿದಳು. ಬೇಡ ಮಗಳೇ, ಪೊಲೀಸ್ನವರು ಹಿಡಿದರೆ ಕಷ್ಟ, ಅದು ಅಲ್ಲದೆ 4 ಜನ ಅಂದರೆ ಇಕ್ಕಟ್ಟಾಗುತ್ತೆ, ನಾನು ಸ್ಕೂಟರ್ನಲ್ಲಿ ಬರ್ತೀನಿ ಎಂದರು ರಾಯರು. ಪೂರ್ವ ನಿರ್ಧಾರದಿಂದ ಸಿನಿಮಾ ನೋಡಲು ಹೊರಟರು. ಟಿಕೆಟ್ ಪಡೆದು ಸಿನಿಮಾ ನೋಡಲು ಒಳಹೊಕ್ಕರು. ಅಕ್ಕ ತಂಗಿ ಅಕ್ಕಪಕ್ಕ ಕುಳಿತು ಹರಟುತ್ತಾ ಸಂಭ್ರಮಿಸುತ್ತಿದ್ದರು. ಲೈಟ್ ಆಫ್ ಆಯಿತು. ಕತ್ತಲು ಆವರಿಸಿತು. ಸಿನಿಮಾ ಆರಂಭವಾಯಿತು. ಜಯಕಾರ, ಶಿಳ್ಳೆ, ಸದ್ದು. ವಿರಾಮದ ಸಮಯದಲ್ಲಿ ರಾಯರು ಪಾಪ್ಕಾರ್ನ್ ಚುರುಮುರಿ ತಂದು ಕೊಟ್ಟರು. ತಿನ್ನುತ್ತಾ ಸಿನಿಮಾ ನೋಡಿ ಆನಂದಪಟ್ಟರು. ಸಿನಿಮಾ ಮುಗಿಸಿ ಮನೆಯತ್ತ ಹೊರಟರು. ರಾಯರು ಸ್ಕೂಟರ್ನಲ್ಲಿ ಮತ್ತು 3 ಜನ ಆಟೋದಲ್ಲಿ ಹೊರಟರು. ಒಂದು ಬದಿಯಲ್ಲಿ ಸುಮಿ, ಮಧ್ಯ ಮಹಾಲಕ್ಷ್ಮಿ, ಮತ್ತೊಂದು ಬದಿಯಲ್ಲಿ ಸುಜಿ ಕುಳಿತಳು. ಮನೆಯತ್ತ ಆಟೋ ಹೊರಟಿತು. ರಾತ್ರಿ ಆಗಿದ್ದರಿಂದ ರಾಯರು ಆಟೋ ಹಿಂದೆ ಬರುತ್ತಿದ್ದರು. ಅಷ್ಟೇನೂ ಸಂಚಾರವಿರಲಿಲ್ಲ. ಆಟೋ ವೇಗವಾಗಿ ಚಲಿಸುತ್ತಿತ್ತು. ಅಮ್ಮ ಮಕ್ಕಳು ಸಿನಿಮಾ ಗುಂಗಿನಲ್ಲಿದ್ದರು. ನಾಯಕ ನಾಯಕಿ, ಹಾಸ್ಯ, ಸಂಗೀತದ ಬಗ್ಗೆ ವಿಮರ್ಶೆ ಅವರದೇ ಧಾಟಿಯಲ್ಲಿ ಸಾಗಿತ್ತು. ಮನೆ ಹತ್ತಿರ ತಲುಪುವಾಗ ತಿರುವಿನಲ್ಲಿ ಆಟೋ ತಿರುಗಿತು. ಎದುರಿನಿಂದ ಲಾರಿಯೊಂದು ವೇಗವಾಗಿ ಬಂದು ಆಟೋಗೆ ಅಪ್ಪಳಿಸಿತು. ಗಿರ್ರನೆ ಶಬ್ದ ಮಾಡುತ್ತಾ ಲಾರಿಯ ಆ ರಭಸದ ಹೊಡೆತಕ್ಕೆ ಆಟೋ ಮಗುಚಿ ಬಿದ್ದಿತು. ಸುಮಿ, ಸುಜಿ, ಮಹಾಲಕ್ಷ್ಮಿ ಚೀರುತ್ತಾ ಚಲ್ಲಾಪಿಲ್ಲಿಯಾಗಿ ಕೆಳಗೆ ಬಿದ್ದರು. ಆಟೋ ಹಿಂಬಾಲಿಸಿ ಬರುತ್ತಿದ್ದ ರಾಯರಿಗೆ ಏನಾಗುತ್ತಿದೆ ಎಂದು ತಿಳಿಯುವಷ್ಟರಲ್ಲೇ ಜನ ಗುಂಪು ಸೇರಿದರು. ಹೆಂಡತಿ ಮಕ್ಕಳ ಪರಿಸ್ಥಿತಿ ನೋಡಿ ರಾಯರು ಬೆಚ್ಚಿದರು. ಹೆದರಿಕೆಯಿಂದ ಕೈಕಾಲು ನಡುಗುತ್ತಿತ್ತು. ದೇಹ ಕಂಪಿಸುತ್ತಿತ್ತು. ಗಂಟಲು ಬಿಗಿಯಾಯಿತು. ನೋಡುತ್ತಿದ್ದಂತೆಯೇ ಜನ ಸೇರಿದರು. ಗಜಿಬಿಜಿ. ಒಬ್ಬೊಬ್ಬರು ಒಂದೊಂದು ಮಾತಾಡುತ್ತಿದ್ದರು. ಯಾರ ಮಾತು ಸ್ಪಷ್ಟವಾಗಿ ಕೇಳುತ್ತಿರಲಿಲ್ಲ.
ಸೇರಿದ್ದ ಗುಂಪನ್ನು ಚದುರಿಸಿದ ಹೆಂಡತಿ ಮಕ್ಕಳ ಬಳಿ ಬಂದು, ಏನಾಯಿತು ಸುಜಿ, ಏನಾಯ್ತು ಸುಮಿ, ಏನಾಯಿತು ಮಹಾಲಕ್ಷ್ಮಿ ಎಂದು ಬಡಬಡಿಸುತ್ತಿದ್ದರು ರಾಯರು. ಸೇರಿದ್ದ ಜನ ಮತ್ತು ಆಟೋ ಚಾಲಕರು ರಾಯರನ್ನು ಸಂತೈಸುತ್ತಿದ್ದರೆ ಮತ್ತೆ ಕೆಲವರು ಬಿದ್ದಿದ್ದ ಗಾಯಾಳುಗಳನ್ನು ಎತ್ತಿ ಆಟೋದಲ್ಲಿ ಕೂರಿಸಿ, ತಡ ಮಾಡೋದು ಬೇಡ, ಗೌರ್ಮೆಂಟ್ ಆಸ್ಪತ್ರೆಗೆ ಸೇರಿಸೋಣ ಎನ್ನುವಂಥ ಸ್ವಂತ ನಿರ್ಧಾರ ತೆಗೆದುಕೊಂಡರು. ಆ ಕತ್ತಲೆಯಲ್ಲೂ ನೆರೆದಿದ್ದ ಆಟೋ ಚಾಲಕರಲ್ಲಿ ಒಬ್ಬ ತನ್ನ ಶಿಷ್ಯ ಎಂಬುದನ್ನು ರಾಯರು ಗುರುತಿಸಿದರು. ಅವನ ಬಳಿ ದೈನ್ಯರಾಗಿ ನಿಂತು, ನನ್ನ ಮಕ್ಕಳಿಗೆ ಏನಾಗಿದೆ ಎಂದರು. ಅವರ ಧ್ವನಿ ನಡುಗುತ್ತಿತ್ತು. ಹೆದರಿಕೆಯಿಂದ ಮಾತು ಹೊರಡುತ್ತಿರಲಿಲ್ಲ. ಸರ್, ನೀವು ಹೆದರಬೇಡಿ, ನಮ್ಮ ಜೊತೆ ಆಸ್ಪತ್ರೆ ಬನ್ನಿ, ನಾವು ಆಟೋ ಚಾಲಕರು ನಿಮ್ಮ ಜೊತೆಗೆ ಇದ್ದೇವೆ ಎಂದರು. ರಾಯರಿಗೆ ಯಾರಿಗೆ ಏನಾಗಿದೆ ಎಂಬ ಸ್ಪಷ್ಟವಾದ ಚಿತ್ರಣ ಸಿಗಲಿಲ್ಲ. ಒಂದರ ಹಿಂದೆ ಆಟೋಗಳು ಓಡುತ್ತಿದ್ದವು. ತನ್ನ ಶಿಷ್ಯ ದೇವರಂತೆ ಬಂದಿದ್ದ, ಆದರೆ ಅವನ ಹೆಸರು ನೆನಪಿಗೆ ಬರಲಿಲ್ಲ. ಚಳ್ಳಪಡಿಸುತ್ತಲೇ ಇದ್ದರು. ಸರ್ಕಾರಿ ಆಸ್ಪತ್ರೆ ಮುಂದೆ ಆಟೋಗಳು ಬಂದು ನಿಂತವು. ಸುಮಾರು 10ಕ್ಕೂ ಹೆಚ್ಚು ಜನ ಸೇರಿದ್ದರು. ಗಾಯಾಳುಗಳನ್ನು ಆಸ್ಪತ್ರೆಗೆ ಸೇರಿಸುವ ಸಿದ್ಧತೆಯಲ್ಲಿದ್ದಾಗ ವೃದ್ಧ ಚಾಲಕರವರು ಜೋರಾಗಿ ಹೇಳಿದರು, ಕೃಷ್ಣ, ಒಳಗೆ ಹೋಗಿ ತುರ್ತು ವಿಭಾಗಕ್ಕೆ ಮಾಹಿತಿ ಕೊಟ್ಟು ಸ್ಟ್ರೆಚರ್ ವ್ಯವಸ್ಥೆ ಮಾಡು. ಮಧ್ಯ ವಯಸ್ಸಿನ ಆಟೋ ಚಾಲಕ ಆಯ್ತಣ್ಣ ಎಂದು ಒಳಗೆ ಓಡಿದ. ತನ್ನ ಶಿಷ್ಯನ ಹೆಸರು ಕೃಷ್ಣ ಎಂದು ರಾಯರಿಗೆ ಆಗ ತಿಳಿಯಿತು. ಹೆಂಡತಿ ಮಕ್ಕಳನ್ನು ನೋಡಿದರು. ರಕ್ತ ಬರುತ್ತಿತ್ತು. ಸುಮಿ ಅಪ್ಪ ಅಪ್ಪ ಎನ್ನುತ್ತಿದ್ದಳು. ಮಹಾಲಕ್ಷ್ಮಿ ಸುಜಿ ಸುಜಿ ಎಂದು ಮಗಳ ಹೆಸರನ್ನು ಹೇಳುತ್ತಿದ್ದರು. ರಾಯರು ಸುಜಿ ಬಳಿ ಬಂದು ನೋಡಿ ಗಾಬರಿಯಾದರು. ಕೈ, ಕಾಲು, ತಲೆಯ ಭಾಗಕ್ಕೆ ತುಂಬ ಪೆಟ್ಟು ಬಿದ್ದಿತ್ತು. ಸುಮಿ ಮತ್ತು ಹೆಂಡತಿಗಿಂತ ಸುಜಿಗೆ ಜಾಸ್ತಿ ಏಟಾಗಿದೆ ಎಂದನಿಸಿತು. ಸುಜಿ ಸುಜಿ ಏನಾಯಿತು ಪುಟ ಎಂದು ಅವಳ ಉತ್ತರಕ್ಕಾಗಿ ಹಂಬಲಿಸುತ್ತಿದ್ದರು. ಸುಜಿಯಿಂದ ಯಾವುದೇ ಪ್ರತಿಕ್ರಿಯೆ ಇರಲಿಲ್ಲ. ಅವಳನ್ನು ಮುಟ್ಟಿ ದೇಹವನ್ನು ಅಲ್ಲಾಡಿಸಿ ಸುಜಿ ಸುಜಿ ಎಂದು ಮಾತನಾಡಿಸುವ ಪ್ರಯತ್ನ ಮಾಡಿದರು. ಸರ್, ಸ್ವಲ್ಪ ಧೈರ್ಯ ತಂದ್ಕೊಳ್ಳಿ, ನಾವಿದ್ದೀವಿ ಎನ್ನುವಷ್ಟರಲ್ಲಿ ಕೃಷ್ಣ ಆಸ್ಪತ್ರೆ ಸಿಬ್ಬಂದಿಗಳ ಜೊತೆ ಓಡಿ ಬಂದ. ಅವನ ಜೊತೆ ಬಂದಿದ್ದ ಆಸ್ಪತ್ರೆ ಸಿಬ್ಬಂದಿ ಕೂಡಲೇ ಕಾರ್ಯೋನ್ಮುಖರಾಗಿ ಜಾಗ ಬಿಡಿ, ದೂರ ನಿಲ್ಲಿ ಎಂದು ಸ್ಟ್ರೆಚರ್ನಲ್ಲಿ ಮಲಗಿಸಿಕೊಂಡು ತುರ್ತು ದ್ವಾರದ ಮೂಲಕ ಒಳಗೆ ಹೋದರು. ರಾಯರು ಸೇರಿದಂತೆ ಉಳಿದ ಆಟೋ ಚಾಲಕರನ್ನು ಒಳಗೆ ಹೋಗದಂತೆ ಸಿಬ್ಬಂದಿ ತಡೆದರು. ರಾಯರ ಕಣ್ಣಿನಲ್ಲಿ ನೀರು ಚಿಮ್ಮಿತು. ದುಃಖ ತಡೆಯಲಾಗಲಿಲ್ಲ. ಆಟೋ ಚಾಲಕರು ಸಮಾಧಾನ ಮಾಡುತ್ತಿದ್ದರು. ಕೃಷ್ಣ, ನಿನ್ನ ಹಾಗೂ ನಿನ್ನ ಸ್ನೇಹಿತರ ಉಪಕಾರ ಮರೆಯೋಕ್ಕಾಗಲ್ಲ. ನಿಮ್ಮಿಂದ ತುಂಬ ಸಹಾಯ ಆಯಿತು, ಥ್ಯಾಂಕ್ಸ್ ಎಂದು ಕೈ ಮುಗಿದರು. ಕೃಷ್ಣ ಸಂಕೋಚದಿಂದ ನಿಂತುಕೊಂಡೇ ಇದ್ದ. ಏನು ಹೇಳಬೇಕೆಂದು ತಿಳಿಯಲಿಲ್ಲ. ನೀವು ದೊಡ್ಡವರು, ಕೈ ಮುಗಿಯಬಾರದು, ಇದು ನಮ್ಮ ಕರ್ತವ್ಯ ಎಂದರು ಹಿರಿಯ ವ್ಯಕ್ತಿ. ಆಟೋ ಚಾಲಕರ ಪ್ರೀತಿ ವಿಶ್ವಾಸ ಕಂಡು ಮೂಕರಂತಾದರು ರಾಯರು. ನರ್ಸ್ ಒಬ್ಬರು ಒಳಗಿನಿಂದ ಬಂದು, ಅಪಘಾತ ಆಗಿರೋ ಪೇಷಂಟ್ ಕಡೆಯವರು ಯಾರಿದ್ದೀರಿ ಎಂದು ಪ್ರಶ್ನಿಸಿದರು. ಯಾಕೆ, ಏನಾಯಿತು ಎಂದರು ಆತಂಕದಿಂದ ರಾಯರು. ಒಳಗೆ ಬನ್ನಿ ಎಂದು ಕೆಲವು ಮಾಹಿತಿಗಳನ್ನು ಕೊಟ್ಟು ಫಾಲಮ್ಗೆ ಸೈನ್ ಮಾಡಿ ಎಂದರು ನರ್ಸ್. ಸರಿ ಎಂದ ರಾಯರು ಕೃಷ್ಣ ಮತ್ತು ಇತರರನ್ನು ನೋಡಿದರು. ಹೆದರಬೇಡಿ ಸರ್, ನಾವು ನಿಮ್ಮ ಜೊತೆಗೆ ಇರ್ತೀವಿ, ನಿಮ್ಮ ಕೆಲಸ ನೋಡಿ, ಬೆಳಗ್ಗೆ ಬರ್ತೀವಿ ಎಂದು ಕೃಷ್ಣ. ಸರಿ ಎನ್ನುತ್ತಾ ಎಲ್ಲರಿಗೂ ಕೈ ಮುಗಿದ ರಾಯರು ನರ್ಸ್ ಹಿಂದೆ ಹೊರಟರು. ರಾಯರಿಗೆ ಭಯ, ಆತಂಕ. ಮಕ್ಕಳಿಗೆ ಏನಾಗಿದೆಯೋ ಏನೋ, ಮಹಾಲಕ್ಷ್ಮಿ ಪರಿಸ್ಥಿತಿ ಹೇಗೋ. ಇನ್ನು ಸುಜಿ ಒಂದು ಮಾತು ಸಹ ಆಡಲಿಲ್ಲ. ಅವಳ ಮೈ ಮೇಲಿದ್ದ ಬಟ್ಟೆಗಳು ರಕ್ತದಿಂದ ಒದ್ದೆಯಾಗಿತ್ತು. ತಲೆಯಿಂದ ರಕ್ತ ಬರುತ್ತಿತ್ತು. ಸುಜಿ ಜೀವಕ್ಕೇನಾದರೂ ಅಪಾಯವಾಗಿರಬಹುದೇ? ಅವಳು ಆಟೋದಿಂದ ನೆಲದ ಮೇಲೆ ಬಿದ್ದಿದ್ದ ದೃಶ್ಯ ಕಣ್ಮುಂದೆ ತೇಲಿ ಬರುತ್ತಿತ್ತು. ರಾಯರು ಬೆವರುತ್ತಿದ್ದರು. ಅವರಿಗೆ ಅರಿವಿಲ್ಲದಂತೆ ಕಣ್ಣಾಲಿಗಳು ತುಂಬಿದ್ದವು. ಅಯ್ಯೋ ದೇವರೇ, ನನ್ನ ಕುಟುಂಬನ ಕಾಪಾಡು ಎನ್ನುತ್ತಾ ಮನದಲ್ಲೇ ದೇವರ ಮೊರೆ ಹೊಕ್ಕರು. ನಾಳೆಗೆ ಮುಂದುವರಿಯುವುದು. ಆಡಿಯೋವನ್ನು ಕೇಳಿ ನಿಮ್ಮ ಕಾಮೆಂಟ್ಸ್ ತಿಳಿಸಿ, ಶೇರ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಪ್ರೋತ್ಸಾಹಿಸಿ. ಧನ್ಯವಾದಗಳು.